ಏನೆಲ್ಲ ಅವ್ರು ಕೇಳಿದ್ರು, ನೀವೇನು ಹೇಳಿದ್ರಿ ಕ್ಷೇತ್ರದ ಬಗ್ಗೆ? ಏನಿಲ್ಲ, ಪಕ್ಷದ ಸಂಘಟನೆ ಬಗ್ಗೆ ಏನು ಮಾಡಿದ್ದೀರಿ ಅಂತ ಕೇಳಿದ್ದಾರೆ. ಯಾವ ರೀತಿ ಪಕ್ಷ ಸಂಘಟನೆ ಮಾಡಬೇಕು, ಅಧ್ಯಕ್ಷರ ನೇಮಕ ಆಗಿದೆಯಾ, ತಳಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಪಕ್ಷ ಸಂಘಟನೆ ಆಗಿದೆಯಾ ಅಂತ ಬಗ್ಗೆ ಕೇಳಿದ್ದಾರೆ. ಅದ್ರ ಬಗ್ಗೆ ಏನೆಲ್ಲ ಮಾಡಿದ್ದೀವಿ 2 ವರ್ಷದಲ್ಲಿ, ಅಭಿವೃದ್ಧಿ ಯಾವ ರೀತಿ, ಬೂತ್ ಯಾವ ರೀತಿ ಇದೆ, ಕಾನ್ಸ್ಟಿಟ್ಯೂನ್ಸಿ ಯಾವ ರೀತಿ ಇದೆ, ಅದರ ಬಗ್ಗೆ ಕೇಳಿದರೆ ಅದ್ರ ಬಗ್ಗೆ ಹೇಳಿದ್ದಾರೆ. ಅನುದಾನದ ವಿಚಾರ ಏನೋ ಚರ್ಚೆ ಆಯ್ತಾ? ಅನುದಾನಗಳು ಸರಿ ಬಳಕೆ ಆಗ್ತಾ ಇದೆಯಾ ಅಂತ ಕೇಳಿದರೆ ಬಳಕೆ ಆಗ್ತಾ ಇದೆ. ಇನ್ನೇನಾದ್ರು ಮೇಜರ್ ಪ್ರಾಜೆಕ್ಟ್ಗಳು ಮಾಡ್ಲಿಕ್ಕಿದೆಯಾ ನಿಮ್ಮದು, ಏನು ನೆಕ್ಸ್ಟ್ ಪ್ರಾಜೆಕ್ಟ್ಗಳು ಏನಂತ ಕೇಳಿದರೆ ಅದನ್ನು ಹೇಳಿದ್ದೀವಿ. ಸಚಿವರ ಕಾರ್ಯವೈಖರಿ ಬಗ್ಗೆ ಚರ್ಚೆ ಆಯ್ತಾ? ಅಥವಾ ಕೆಲವು ಶಾಸಕರು ಹೇಳಿದ್ದಾರೆ, ಸಚಿವರು ನಮಗೆ ಸ್ಪಂದನೆ ಕೊಡ್ತಾ ಇಲ್ಲ, ನಮ್ಮ ಕ್ಷೇತ್ರದ ಏನೇ ಮನೆ ಲೆಕ್ಕ ತಗೊಂಡು ಅನ್ನುವಂಥದ್ದು ಒಂದು ಅಡ್ಜಸ್ಟ್ಮೆಂಟ್ ನಡೀತಾ ಇದೆ ಅನ್ನುವಂಥ ಆರೋಪ ಕೂಡ ಇದೆ. ನಿಮ್ಗೆ ಆ ಥರ ಆಗ್ತಾ ಇಲ್ಲ? ನಮಗೇನು ಆಗ್ತಾರೆ, ಏನಾಗ್ತಾ ಇಲ್ಲ. ಎಲ್ಲರೂ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಆಗ್ತಾ ಇದೆ, ಒಳ್ಳೆ ಕೆಲಸಗಳು ನಡೀತಾ ಇದೆ. ನಮ್ಮದು ಕಂಬಳವನ್ನು ಮೈಸೂರಲ್ಲಿ ಕಮಲ ಮಾಡಬೇಕಂತ ಇತ್ತು. ಇಡೀ ದೇಶಕ್ಕೆ ವಿಶ್ವಕ್ಕೆ ಕಮಲ ಪ್ರಸಿದ್ಧ. ನಮ್ಮ ವಿಶ್ವ ಪ್ರಸಿದ್ಧ ದಸರಾದಲ್ಲೂ ಕೂಡ ಕಮಲ ಮಾಡಬೇಕು ಅಂತ ಇತ್ತು. ಮುಖ್ಯಮಂತ್ರಿಯವರು ಈ ಸಲ ಬೇಡ, ಇನ್ನೊಂದು ಸಲ ಕಮಲ ಮಾಡುವ ಅಂತ ಹೇಳಿದ್ದಾರೆ. ಅವರ ಪ್ರಕಾರ ಅನುಮತಿ ಕೊಟ್ಟರೆ ಮಾಡ್ತೇವೆ, ಇಲ್ಲಂತಂದ್ರೆ ಇನ್ನೊಂದು ಸಲ ನಾವು ಸಪ್ರೇಟಾಗಿ ಅದನ್ನು ಮಾಡಬೇಕು. ಯಾಕಂತ ಹೇಳಿದ್ರೆ ಜನಜಂಗುಳಿ ಜಾಸ್ತಿ ಆಗ್ತದೆ. ಈಗಲೇ ದಸರಾಕ್ಕೆ 10-12 ಲಕ್ಷ ಜನ ಬರ್ತಾರೆ. ಕಂಬಳಕ್ಕೆ ಇನ್ನೊಂದು 10 ಲಕ್ಷ ಬಂದರೆ ಕಂಟ್ರೋಲ್ ಮಾಡೋದು ಕಷ್ಟ ಆಗ್ತದೆ. ಮುಂದಿನ ಒಂದು 2 ತಿಂಗಳು ಬಿಟ್ಟು ಅದನ್ನು ಮಾಡುವ ಅಂತ ಹೇಳಿದ್ದಾರೆ. ಅವರು ಅವಕಾಶ ಕೊಟ್ಟರೆ ಮಾಡ್ತೀವಿ. ಸರ್, ಇಕ್ಬಾಲ್ ಹುಸೇನ್ ಅವರು ಮತ್ತೆ ಮಾಗಡಿ ಬಾಲಕೃಷ್ಣ ಅವರು ಸೇರಿದಂತೆ ಡಿ.ಕೆ. ಶಿವಕುಮಾರ್ ಅವರಿಗೂ ಒಂದು ಅವಕಾಶ ಕೊಡಬೇಕು, ನಾಯಕತ್ವ ಬದಲಾವಣೆ ಆಗಬೇಕು, ಅವ್ರಿಗೂ ಸಿಎಂ ಸ್ಥಾನ ಕೊಡಬೇಕು, ಅವ್ರಿಗೆ ಅರ್ಹತೆ ಇದೆ ಅನ್ನುವಂಥ ಮಾತು ಹೇಳಿದ್ದಾರೆ. ನಿಮ್ಮನ್ನೇನಾದರೂ ಆ ಬಗ್ಗೆ ಕೇಳಿದ್ರಾ? ನನ್ನ ಬಗ್ಗೆ ಅದು ಏನು ಕೇಳಲಿಲ್ಲ, ಅದೆಲ್ಲ ಹೈಕಮಾಂಡ್ಗೆ ಬಿಟ್ಟು. ಅಲ್ಲ, ನಿಮ್ಮ ಅಭಿಪ್ರಾಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅವಕಾಶ ಕೊಡ್ಬೋದಾ? ಇಲ್ಲ, ಅದೆಲ್ಲ ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ.